ತುಂಬಾ ಜನಕ್ಕೆ ಗೊತ್ತಿರಲ್ಲ ರೈತರಿಗೆ ಯಾವ ತರ ಮರಿ ಸೆಲೆಕ್ಷನ್ ಮಾಡ್ಬೇಕಂದ. ಮೇನ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಅವರು ಯಾವ ಉದ್ದೇಶಕ್ಕೆ ಮಾಡ್ತಾ ಇದಾರೆ ಮೇಕೆ ಶೆಡ್ನ, ಲೈಕ್ ಈಗ ಮರಿಗಳನ್ನ ಬ್ರೀಡಿಂಗ್ ಪರ್ಪಸ್ ಸಾಕೋದಕ್ಕ ಅಥವಾ ಮೀಟ್ ಪರ್ಪಸ್ಗೆ ಏನಂತಾರೆ ಸಾಕಿ ಮಾರೋದನ್ನು ಅಂತ ಹೇಳ್ತಾರೆ ಮೀಟ್ ಪರ್ಪಸ್ಗ. ಆತರ ಹೇಳಿದ್ರೆ ಈಗ ಬ್ರೀಡಿಂಗ್ ಅಂತ ಬಂದ್ರೆ ಫಾರ್ಮಿಂಗ್ ಬಂದ್ರೆ ಬೀಟಲ್ ಮರಿ, ಬೀಟಲ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಗ್ರೋತ್ ಚೆನ್ನಾಗಿ ಬರುತ್ತೆ. ಮತ್ತೆ ಉಸ್ಮಾನಾಬಾದಿ ಹಾಲ್ ಪರ್ಪಸ್ಗೆ ಮಿಲ್ಕಿಂಗ್ ಪರ್ಪಸ್ಗೆ ಇದು ಮಿನಿಮಮ್ 2 ರಿಂದ 3 ಲೀಟರ್ ಬೀಟಲ್ ಹಾಲ್ ಕೊಡುತ್ತೆ. ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಮಾಡಿಸ್ಲೇಬೇಕು. ಈಗ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಯಾವುದೇ PPR ಆಗ್ಲಿ ETT ಆಗ್ಲಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗೋದಿಲ್ಲ. ಈ ಇಂಡಿಯಾದಲ್ಲಿ ತುಂಬಾನೇ ಇದೆ ಇದು. ಮತ್ತೆ ಇದು ನಾನ್ ಸ್ಟಾಪ್, ಇದು ಸ್ಟಾಪ್ ಆಗದೆ ಇರೋಂತ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಫೈನಾನ್ಷಿಯಲಿ ಗ್ರೋತ್ ಆಗಕ್ಕೆ ಈ ಮೀಟ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಗೆ. ಮೇಕೆ ಕುರಿ ಸಾಕೋದ್ರಿಂದ ಫೈನಾನ್ಷಿಯಲಿ ನಾವು ಗ್ರೋತ್ ಆಗೇ ಆಗ್ತೀವಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾವು ಆರಾಮ್ ಸರ್, ನೀವು ಆರಾಮಿದ್ದೀರಾ ಸರ್? ಆರಾಮ್. ಈಗ ಸಾಕಷ್ಟು ರೈತರುಗಳಿಗೆ ಈಗ ಕೃಷಿ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಹೌದು. ಅದರಲ್ಲಿ ಕುರಿ ಮೇಕೆ ಕೂಡ ಸಾಕಷ್ಟು ಜನ ಮಾಡಬೇಕು ಅಂತಿದ್ದಾರೆ. ಈಗ ಸಕ್ಸಸ್ಫುಲ್ ಆಗಿರುವಂತಹ ಗೋಟ್ ಫಾರ್ಮ್ ಗಳಿಗೆ ಹೋಗಿ ಭೇಟಿ ಕೊಟ್ಟು ನಾವು ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ನಾವೀಗ ನಿಮ್ಮ ಫಾರ್ಮಿಗೆ ಬಂದಿದ್ದೀವಿ. ನಿಮ್ಮ ಫಾರ್ಮ್ದು ಇಂಟ್ರೊಡ್ಯೂಸ್ ಮಾಡ್ಕೊಡಿ, ಹಾಗೆ ನೀವು ಕೂಡ ರೈತರಿಗೆ ಏನೆಲ್ಲ ಸಲಹೆ ಕೊಡ್ಬೋದು? ಸರ್, ನಮ್ಮ ಫಾರ್ಮ್ ಬಂದು ವಿಸ್ತಾರ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ, ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಸೊ ಇದ್ರ ಅಂಡರ್ ಅಲ್ಲಿ ಇನ್ನ ನಮ್ದು ಮೀಟ್ ಬಡಿ ಅಂತ ಹೇಳಿದೆ, ಮಟನ್ ಶಾಪ್ ಇದೆ. ಸೊ ಬಾಸ್ತಾ ಗೋಟ್ ಮಿಲ್ಕ್ ಅಂತ ಇದೆ. ಮತ್ತೆ ಇವಾಗ ಬಂದು ವಿಸ್ತಾರ ಗೋಟ್ ಅಂಡ್ ಶಿಪ್ ಟ್ರೇಡರ್ಸ್ ಟ್ರೇಡಿಂಗ್ ಇದೆ ನಮ್ದು. ಸೊ ವಿಸ್ತಾರ ಅಂಡರ್ ಅಲ್ಲಿ ಇದು 3 ಬರುತ್ತೆ. ಮೇಡಮ್, ಈಗ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಶೀಪ್ ಮತ್ತೆ ಗೋಟ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಹೇಗೆಲ್ಲ ಮಾಡ್ಬೇಕು, ಏನೆಲ್ಲ ಅಂತ. ಸೊ ಈಗ ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿರುವಂತ ಫಾರ್ಮಿಗೆ ಭೇಟಿ ಕೊಟ್ಟು ನಾವು ಒಂದಿಷ್ಟು ರೈತರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಈಗ ನೀವು ಅಂತ ರೈತರಿಗೆ ಅಂದ್ರೆ ಶೀಪ್ ಮತ್ತೆ ಗೋಟ್ ಫಾರ್ಮಿಂಗ್ ಏನ್ ಮಾಡ್ಬೇಕು ಅಂತಿದಾರಲ್ಲ, ಅಂತ ರೈತರಿಗೆ ಏನೆಲ್ಲ ಸಲಹೆ ಕೊಡ್ತೀರಾ? 2 ವರ್ಷ ಕಂಡಿರುವಂತ ಅನುಭವದ ಮೇಲೆ ಹೇಳ್ಬೇಕಂತ ಅಂದ್ರೆ, ಮೇನ್ ಈಗ ಒಂದು ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಬ್ಬ ಮನುಷ್ಯ ತಿಳ್ಕೊಳ್ಬೇಕಾಗಿದ್ದು ನಾಲೆಡ್ಜ್. ಫಸ್ಟ್ ಅವ್ರು ಈಗ ಒಂದು ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ನಾಲೆಡ್ಜ್ ಇರ್ಬೇಕು ಅವನಿಗೆ. ಈಗ ಏನಂದ್ರೆ ಒಂದು ಗೋಟ್ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಅವನು ಯಾವ ತರ ತಳಿನ ತಗೊಳ್ಬೇಕು, ಮರಿಗಳು ಹೆಂಗೆ ಚೂಸ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು, ಯಾವ ತಳಿ ತಗೊಂಡ್ರೆ ಹೆಂಗೆ ಲೈಕ್ ಏನೋ ಗ್ರೋತ್ ಹೆಂಗಾಗುತ್ತೆ. ಸೊ ಈಗ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಯಾವ ತರ ತಳಿ ತಗೋಬೇಕು, ಮೀಟ್ ಪರ್ಪಸ್ಗೆ ಯಾವ ತರ ತಗೋಬೇಕು. ಸೊ ಹಿಂಗೆ ಫಸ್ಟ್ ಅದು ನಾಲೆಡ್ಜ್ ಇರ್ಬೇಕು. ಇನ್ನು ಸೆಕೆಂಡ್ ಬಂದು ಜಾಗ ಮೇನ್. ಅದಕ್ಕೆ ಮರಿಗೆ ಬೇಕಾಗಿರೋ ಶೆಡ್ಗಾಗುವಂತ ಜಾಗ, ಮೇವು ಬೆಳೆಯಕ್ಕೆ ಬೇಕಾಗಿರುವಂತಹ ಜಾಗ ಚೆನ್ನಾಗಿರ್ಬೇಕು ಮೇನು. ಇನ್ನೊಂದು ಕ್ಲೀನ್ ವಾಟರ್. ಅಂದ್ರೆ ಏನೋ ಈಗ ನಾವು ಮೇಕೆಗಳಿಗೆ ಯಾವ್ದೋ ಒಂದು ನೀರ್ ಕುಡಿಸ್ಬಿಟ್ರೆ ಅದು ಇರೋದಿಲ್ಲ, ಹೈಜೀನ್ ಮೇಂಟೈನ್ ಮಾಡ್ಬೇಕು ಮೇನು. ಸೊ ವಾಟರ್ ಫೆಸಿಲಿಟಿ ಕರೆಕ್ಟ್ ಆಗಿರ್ಬೇಕು ನಮ್ಮ ಹತ್ರ. ಇನ್ನೂ ಮೇಜರ್ ಬಂದು ಒಣಮೇವು. ಈಗಿಂದ ಮರಿಗಳಿಗೆ ಒಣಮೇವೇ ತುಂಬಾ ಸೂಕ್ತ. ಈಗ ಮರಿ ಒಂದು ಗ್ರೋತ್ ಆಗ್ಬೇಕು ಅಂದ್ರೆ, ಒಂದು ಬೆಳವಣಿಗೆ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ಒಣಮೇವು ನಮ್ಮ ಹತ್ರ ಇರ್ಲೇಬೇಕು. ಡ್ರೈ ಫಾಡರ್ ಅಂತ ಹೇಳ್ತೀವಿ. ಸೊ ಆ ಸೀಸನ್ ತಕ್ಕಂತೆ, ಈಗ ಮಳೆಗಾಲಕ್ಕೆ ಒಂಥರ ಫುಡ್, ಲೈಕ್ ಚಳಿಗಾಲಕ್ಕೆ, ಬಿಸಿಲುಗಾಲಕ್ಕೆ, ಸೊ ಎಲ್ಲಾ ತರ ಸೀಸನ್ ತಕ್ಕಂತೆ ನಮ್ಮ ಹತ್ರ ಮೇವು ಬೆಳೆಯೋದಕ್ಕೆ ಮೇನ್ ಜಾಗ ಇರ್ಬೇಕು. ಇನ್ನೊಂದು ಡ್ರೈ ಫಾಡ್ ಅವೈಲಬಿಲಿಟಿ ನಮ್ಮ ಹತ್ರ ಯಾವಾಗ್ಲೂ ಇರ್ಬೇಕು. ಈಗ ಹಸಿ ಮೇವನ್ನು ಎನಿ ಟೈಮ್ ಕೊಡಕ್ ಆಗಲ್ಲ, ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತಾರೆ, ಅದನ್ನು ಕೊಡ್ಬೋದು. ಅದ್ರ ಜೊತೆಗೆ ಒಣಮೇವು ಲೈಕ್ ಉಳ್ಳಿ ಒಟ್ಟು, ತೊಗರಿ ಒಟ್ಟು, ಈ ಚೆಕ್ಕೆ ಬೂಸ ಅಂತ ಹೇಳ್ತೀವಿ ನಾವು. ಸೊ ಇಂಥದ್ದೆಲ್ಲ. ಇನ್ನು ಈ ಮೇನು ಈ ಚಳಿಗಾಲಕ್ಕೆ ಸೋಯಾ ಬೂಸ, ಅದು ಮರಿಗಳನ್ನ ಬೆಚ್ಚಗಿಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಡ್ರೈ ಫಾಡರ್ ಯಾವಾಗ್ಲೂ ಮರಿಗಳನ್ನ ಬೆಚ್ಚಗಿಡಕ್ಕೆ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲ್ಲ, ಯಾವುದೇ ಕಾಯಿಲೆಗಳು ಅದೆಲ್ಲ ಆಗಲ್ಲ. ಆಮೇಲೆ ಹೈಜೀನ್ ಮೇಂಟೈನ್ ಮಾಡ್ಬೇಕು ಫಾರ್ಮ್. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ವಿಸ್ತಾರ ಫಾರ್ಮ್ ಬಂದು ಇದೆಲ್ಲ ಎಲಿವೇಟೆಡ್ ಶೆಡ್. ಅಂದ್ರೆ ಅದ್ರ ಮೆನ್ಯೂರೆಲ್ಲ ಮೇಕೆಗಳದ್ದು ಏನಂತೀವಿ ಗೊಬ್ಬರ ಎಲ್ಲ ಸೊ ಕೆಳಗಡೆ ಸ್ಟೋರ್ ಆಗುತ್ತೆ. ಏನಂತೀವಿ ನಾವು, ಕೆಳಗಡೆ ಜಾಗ ಬಿಟ್ಟು ಮೇಲೆ ಶೆಡ್ ಮಾಡ್ಕೊಂಡಿರೋದು. ಸೊ ಹೈಜೀನ್ ಮೇಂಟೈನ್ ಆಗುತ್ತೆ. ಮತ್ತೆ ಕೆಲಸ ಕಡಿಮೆ ಇರುತ್ತೆ ಮೇಯ್ನು. ಈಗ ಎಂಪ್ಲಾಯೀಸ್ ಗಳಿಗೆ ಏನು ಇಲ್ಲಿ ಕೆಲಸ ಮಾಡೋಂಥವ್ರಿಗೆ ಸೊ ಕ್ಲೀನ್ ಮಾಡೋದಕ್ಕೆ ಕೆಲಸ ಕಡಿಮೆ ಆಗುತ್ತೆ. ಇನ್ನೊಂದು ಸ್ಮೆಲ್ ಬರೋದಿಲ್ಲ.
ಈಗ ಮೇಕೆದು ಕುರಿದು ಅಂದ್ರೆ ಕೆಲವರು ವಾಸನೆಯಪ್ಪ ಹಂಗೆ ಹೆಂಗೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಶೆಡ್ ಹೆಂಗೆ ಕ್ಲೀನ್ ಆಗಿದೆ ಅಂತ ಹೇಳಿ. ತುಂಬಾ ಕ್ಲೀನ್ ಇದೆ ಅಲ್ಲ? ಹೌದು. ಸೊ ಈಗ ಏನ್ ಮೇಕೆಗಳು ಇಲ್ಲಿ ಇದಕ್ಕೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ. ಈಗ ನಮ್ದು ಫಾರ್ಮ್ ಬಂದು 50ಕ್ಕೆ 200 ಇದೆ, ಅಗ್ಲ 50 ಇದೆ, ಉದ್ದ 200 ಇದೆ. ಹೆಚ್ಚು ಕಮ್ಮಿ ಒಂದು 500 ಇಂದ 600 ಮರಿಗಳು ಇಡುವಂತ ಕೆಪಾಸಿಟಿ ಇರುವಂತ ಫಾರ್ಮ್ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಮೇಕೆಗಳಿಗೂ ಸಪ್ರೇಟ್ ಏನೋ ಕೌಂಟರ್ ಇದೆ, ಕಂಪಾರ್ಟ್ಮೆಂಟ್ ಇದೆ. ಲೈಕ್ ಹೆಣ್ ಮೇಕೆಗಳಿಗೆ ಬೇರೆ, ಗಂಡು ಮೇಕೆಗಳಿಗೆ ಬೇರೆ, ಅದ್ರಲ್ಲೂ ಸಣ್ಣ ಮರಿಗಳಿಗೆ ಬೇರೆ, ಪ್ರೆಗ್ನೆನ್ಸಿ ಮರಿಗಳಿಗೆ ಬೇರೆ. ಸೊ ಎಲ್ಲದಕ್ಕೂ ಅದ್ರದ್ದೇ ಆದ ಸಪ್ರೇಟ್. ಮತ್ತೆ ಇನ್ನೊಂದು ಮೇನ್ ಏನ್ ನಾವ್ ಹಿಂಗ್ ಮಾಡಿದೀವಿ ಅಂದ್ರೆ ಮರಿಗಳಿಗೆ ಸ್ಪೇಸ್ ಇರ್ಬೇಕು ಚೆನ್ನಾಗಿ ಮೇನು. ಈಗ ಏನೋ ಒಂದು ಚಿಕ್ಕದು ಕಾರಕ್ ಮುರಡಿ ಮಾಡ್ಕೊಂಡ್ಬಿಟ್ರೆ ಅವಕ್ಕೆ ಜಾಗ ಇರಲ್ಲ. ಮೇನು ಮರಿಗಳು ಫ್ರೀ ಆಗಿ ಓಡಾಡ್ಕೊಂಡಿರೋಂಥದಕ್ಕೆ ಸ್ಪೇಸ್ ಚೆನ್ನಾಗಿರ್ಬೇಕು. ಈಗ ನೀನ್ ಬರೀ 100 ಮರಿ ಇಡು, ಫೇಸ್ ದೊಡ್ಡದಾಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಇಷ್ಟು ಏನಂತೀವಿ ಅದಕ್ಕೆ ತಕ್ಕ ಹಾಗೆ ಮೇಕೆಗಳಿಗೆ ಬೇಕಾಗಿರುವಂತಾಗೆ ಫ್ರೀ ಸ್ಪೇಸ್ ಫಾರ್ಮ್ ಅಲ್ಲಿ ಏನಂತಾರೆ ಒಂದು ಡಿಸೈನ್, ಕಂಪ್ಲೀಟ್ ಫಾರ್ಮ್ ಡಿಸೈನ್ ನೀಟಾಗಿರ್ಬೇಕು. ಮೇನ್ ವಾಕಿಂಗ್ ಸ್ಪೇಸ್ ಇರ್ಬೇಕು ಅದ್ರಲ್ಲಿ. ಸೊ ಹಂಗಾಗಿ ಹೌದು, ಈಗ ನಮ್ಗೆ ಹೆಂಗೆ ಕಂಫರ್ಟ್ ಬೇಕು, ಒಬ್ಬ ಮನುಷ್ಯಂಗೆ ಮನೆ ಹೆಂಗ್ ಬೇಕಂಗ್ ಕಟ್ಟಿಸ್ಕೊಳ್ತಿಲ್ಲ, ಅದೇ ತರ ಮೇಕೆಗಳಿಗೆ, ಕುರಿ ಮೇಕೆಗಳಿಗೆ ಯಾವ ತರ ಬೇಕು ಆ ತರ ಶೆಡ್ ನ ಫಸ್ಟ್ ನಾವು ಡಿಸೈನ್ ಚೆನ್ನಾಗಿ ನಿರ್ಮಾಣ ಮಾಡ್ಬೇಕು. ಸೊ ಈಗೆಲ್ಲ ಹೊರಗಡೆ ಬಿಟ್ಟಿದ್ದೀರಾ? ಹೌದು ಸರ್. ಈಗ ನಮ್ದು ಫಾರ್ಮ್ ಶೆಡ್ ಅಂದ್ರೆ ಇವೆಲ್ಲ ಬೈಲ್ ಮರಿಗಳು. ಸೊ ಬೈಲಲ್ಲಿ ಮೇಯ್ಕೊಂಡು ಬಂದಿರುವಂತ ಮರಿಗಳು, ಇವನ್ನ ಡೈಲಿ ಮಿನಿಮಮ್ 2 to 3 hours ನಾವು ಫ್ರೀ ಗ್ರೇಸಿಂಗ್ ಬಿಡ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಶೆಡ್ ಬಂದು 10,000 ಸ್ಕ್ವೇರ್ ಫೀಟ್ ಇದೆ. ಶೆಡ್ 50ಕ್ಕೆ 200 ಇದೆ. ನಮ್ಮ ಒಂದು ಟೋಟಲ್ ಫಾರ್ಮ್ ಬಂದು 10 ಎಕರೆ ಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ. 10 ಎಕರೆ ಜಮೀನ್ ಇದೆ, ಅದರಲ್ಲಿ 10,000 ಸ್ಕ್ವೇರ್ ಫೀಟ್ ಫಾರ್ಮ್ ಇದೆ. ಸೊ ಮರಿಗಳು ಶೆಡ್ ಒಳಗಡೆನೂ ಇರ್ತವೆ. ಬಿಸಿಲು ಟೈಮಲ್ಲಿ ಬೆಳಿಗ್ಗೆ ಸಂಜೆ ಫ್ರೀ ಗ್ರೇಸಿಂಗು ಬಿಡ್ತೀವಿ. ಸೊ ಅದಕ್ಕೆ ಸೂರ್ಯನ ಕಿರಣ ತುಂಬಾನೇ ಇಂಪಾರ್ಟೆಂಟ್, ಬರೀ ಶೆಡ್ ಒಳಗಡೆನೂ ನಾವು ಇಡೋದಿಲ್ಲ. ಸೊ ಹಂಗಾಗಿ ಫ್ರೀ ಗ್ರೇಸಿಂಗ್ ಬಿಡ್ತೀವಿ ಡೈಲಿ. ಅಂದ್ರೆ ಶೆಡ್ ಮಾಡಿಯೂ ಕೂಡ ಹೊರಗಡೆ ಬಿಡ್ಲೇಬೇಕು? ಹೌದು ಸರ್, ಕಂಪ್ಲೀಟ್ ಬಿಡ್ಲೇಬೇಕು. ಒಂದ್ ವೇಳೆ ಜಾಗ ಇಲ್ದಿರೋರ್ಗೆ? ಸರ್ ಜಾಗ ಇಲ್ದಿರೋರ್ಗೆ ಅಂದ್ರೆ ಮೇಯ್ನು ಇದನ್ ಮಾಡ್ಬೇಕು ಅಂದ್ರೆ ಶೆಡ್ ಮಿನಿಮಮ್ ಸ್ಪೇಸ್ ಅಂತ ಇಟ್ಕೊಂಡಿರ್ಬೇಕು. ಒಬ್ಬ ರೈತ ಸ್ಟಾರ್ಟ್ ಮಾಡ್ತೀನಿ, ಈಗ ಕಾಮನ್ ಆಗಿ ರೈತರಂದ್ಮೇಲೆ ಜಾಗ ಇದ್ದೇ ಇರುತ್ತೆ ಎಲ್ಲಾರ್ಗುನು, ಮನೆ ಹತ್ರನೂ ಇರುತ್ತೆ, ಹೊಲ ಗದ್ದೆಗಳಿರುತ್ತೆ. ಸೊ ಸ್ವಲ್ಪ ಮಿನಿಮಮ್ 1 ಎಕರೆನಾದ್ರೂ ಇದ್ರೆ ಏನಾಗುತ್ತೆ, ಫ್ರೀ ಗ್ರೇಸಿಂಗು ಬಿಡ್ಬೋದು, ಶೆಡ್ ನಿರ್ಮಾಣ ಮಾಡ್ಕೊಬಹುದು. ಮೇಡಮ್ ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಮಾಡಬಹುದು ಅಂತ ನೀವ್ ಹೇಳ್ತೀರಾ? ಯಾಕೆಂದ್ರೆ ಎಲ್ರು ದೊಡ್ಡ ಬಜೆಟ್, ಈಗ ನಿಮ್ ದೊಡ್ಡ ಫಾರ್ಮ್ ಆಯ್ತು, ಈಗ ಸಣ್ಣ ಹಿಡುವಳಿದಾರರು, ಸಣ್ಣ ರೈತರು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್ ಬಜೆಟ್ ಸರ್, ಈಗ ಒಬ್ಬ ರೈತ ಈಗ ಮನೆ ಹತ್ರನೂ ಸಾಕೋಬಹುದು ಮೇಕೆಗಳನ್ನ. 1-2 ತಂದು ಅವನು ಸಾಕಿದ್ರೆ ಅದ್ರ ಏನಂತಾರೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಮರಿ ಆಗ್ತಾ 1ರಿಂದ 2, 2ರಿಂದ 10 ಹಿಂಗ ಆಗ್ತಾ ಇರುತ್ತೆ. ಸೊ ಆ ಒಂದು ಪರಿಸ್ಥಿತಿಗೆ ಮನೆ ಹತ್ರ ಸಾಕು, ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡು ಅದ್ರಲ್ಲೇ ಮಾಡ್ಕೊಬಹುದು. ಅವನು ಇನ್ನ ಜಾಸ್ತಿ ಹೋಗ್ತಾ ಈಗ ಇನ್ನು ನನ್ಗೊಂದ್ 20 ಮರಿ, 50 ಮರಿ, 100 ಮರಿ ಸಾಕ್ತೀನಿ ಅಂದ್ರೆ ಕಂಪಲ್ಸರಿ ಒಂದು ಗೋಟ್ ಶೆಡ್ ಅವಶ್ಯಕತೆ ಇದೆ. ಅದು ಶೆಡ್ ಬೇಕೇ ಬೇಕು. ಒಂದು 2,000 ಸ್ಕ್ವೇರ್ ಫೀಟ್, ಮಿನಿಮಮ್ 2,000 ಸ್ಕ್ವೇರ್ ಫೀಟ್ ಶೆಡ್ ಬೇಕೇ ಬೇಕು. 100 ಮರಿ, 80ರಿಂದ 100 ಮರಿ ಸಾಕ್ತೀನಿ ಅಂದ್ರೆ 2,000 ಸ್ಕ್ವೇರ್ ಫೀಟ್ ಶೆಡ್ ಅವಶ್ಯಕತೆ ತುಂಬಾನೇ ಇದೆ. ಅದಕ್ಕೆ ಬಜೆಟ್ ಒಂದು 3ರಿಂದ 4 ಲಕ್ಷ ಮಿನಿಮಮ್ ಬೇಕೇ ಬೇಕು ಸರ್. ಸೊ ಕಂಪ್ಲೀಟ್ ಒಂದು ಶೆಡ್ 2,000 ಸ್ಕ್ವೇರ್ ಫೀಟ್ ಅಲ್ಲಿ ನಿರ್ಮಾಣ ಮಾಡಿ, ಮರಿಗಳಿಗೆ ಜಾಗ ಬೇಕು, ನೀಟಾಗಿ ಮೇವು ತಿನ್ನೋಕೆ, ಅದಕ್ಕೆ ವಾಟರ್ ಫೆಸಿಲಿಟಿ ಆಗ್ಲಿ, ಕಂಪ್ಲೀಟ್ ಒಂದು ಡಿಸೈನ್ಗೆ ಮಿನಿಮಮ್ 4 ಲಕ್ಷ ಬೇಕೇ ಬೇಕು. 3ರಿಂದ 4 ಲಕ್ಷ ಬೇಕೇ ಬೇಕು ಸರ್. ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಸರ್. ಅದನ್ನ ಹೇಗೆ, ಈಗ ತುಂಬಾ ಜನಕ್ಕೆ ಗೊತ್ತಿರಲ್ಲ ರೈತರಿಗೆ ಯಾವ ತರ ಮರಿ ಸೆಲೆಕ್ಷನ್ ಮಾಡ್ಬೇಕಂದ. ಮೇನ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಅವರು ಯಾವ ಉದ್ದೇಶಕ್ಕೆ ಮಾಡ್ತಾ ಇದಾರೆ ಮೇಕೆ ಶೆಡ್ ನ. ಲೈಕ್ ಈಗ ಮರಿಗಳನ್ನ ಬ್ರೀಡಿಂಗ್ ಪರ್ಪಸ್ ಸಾಕೋದಕ್ಕ, ಅಥವಾ ಮೀಟ್ ಪರ್ಪಸ್ಗೆ ಏನಂತಾರೆ ಸಾಕಿ ಮಾರೋದನ್ನು ಅಂತ ಹೇಳ್ತಾರೆ, ಮೀಟ್ ಪರ್ಪಸ್ಗ ಆತರ ಹೇಳಿದ್ರೆ. ಈಗ ಬ್ರೀಡಿಂಗ್ ಅಂತ ಬಂದ್ರೆ, ಫಾರ್ಮಿಂಗ್ ಬಂದ್ರೆ ಬೀಟಲ್ ಮರಿ, ಬೀಟಲ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಗ್ರೋತ್ ಚೆನ್ನಾಗಿ ಬರುತ್ತೆ. ಮತ್ತೆ ಉಸ್ಮಾನಾಬಾದಿ ಹಾಲ್ ಪರ್ಪಸ್ಗೆ, ಮಿಲ್ಕಿಂಗ್ ಪರ್ಪಸ್ಗೆ ಇದು ಮಿನಿಮಮ್ 2ರಿಂದ 3 ಲೀಟರ್ ಬೀಟಲ್ ಹಾಲ್ ಕೊಡುತ್ತೆ. ಸೊ ಬೀಟಲ್ಲು ಉಸ್ಮಾನಾಬಾದಿ ತುಂಬಾನೇ ಒಳ್ಳೆ ಮರಿ, ಅದು ತಳಿ. ಇನ್ನು ಫ್ಯಾಟನಿಂಗ್ ಅಂತ ಬಂದ್ರೆ ಮೇಕೆಗಳಲ್ಲಿ ನಾ ಹೇಳ್ತಾ ಇರೋದು ಈ ಕೋಟ, ಗುಜ್ರಿ, ಶಿರೋಯಿ, ತೋತಾಪುರಿ ಇವೆಲ್ಲ ಕಟಿಂಗ್ ಪರ್ಪಸ್ಗೆ, ಮೀಟ್ ಪರ್ಪಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮರಿಗಳು ಬೇಗ ಹೀಲ್ಡ್ ಬರ್ತವೆ. ಇನ್ನು ಕೆಂಗುರಿನೂ ನೋಡ್ಬೋದು ನೀವು. ಕೆಂಗುರಿ ಅದು ತುಂಬಾ ಜನ ಸಾಕ್ತಾ ಇರ್ತಾರೆ, ನೋಡ್ತಿರ್ತೀರ ರೈತರುಗಳು ಶೆಡ್ ಅಲ್ಲಿ ಇಟ್ಕೊಂಡು ಸಾಕ್ತಾರೆ. ಅವು ಬೇಗ ಗ್ರೋತ್ ಆಗ್ತವೆ. ಈಗ ಒಂದ್ ಮರಿ ತಂದು ಒಂದ್ 3-4 ತಿಂಗಳು ಸಾಕಿದ್ರೆ ಸಾಕು, ಕಟಿಂಗ್ ರೆಡಿ ಆಗ್ಬಿಡ್ತವೆ. ಸೊ ಕೆಂಗುರಿ ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ಇನ್ನೊಂದು ಏಜ್, ಮೇನು ಮರಿ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಆ ಮರಿಗಳು ಚೆನ್ನಾಗಿ
ಹಾಲೆಲ್ಲ ಬಿಟ್ಟು ಮೇವ್ ತಿನ್ನೋ ಅಂತ ಮೇವ್ಗೆ ಕಚ್ಚಿರ್ಬೇಕು ಮರಿಗಳು, ಅಂತ ಮರಿಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಈಗ ಈಗ ನಮ್ಮ ಹತ್ರನೇ ಸುಮಾರು ಕೇಳ್ತಾರೆ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ಅಲ್ಲಿ, ಮೇಡಮ್ 1 ತಿಂಗಳು ಮರಿ ಇದೆಯಾ, 5 kg ಮರಿ ಇದೆಯಾ, 10 kg ಒಳಗಡೆ ಇದೆಯಾ ಅಂತ. ಸೊ ಆ ಮರಿಗಳು ಸಾಕೋದಕ್ಕೆ ಸೂಕ್ತ ಅಲ್ಲ, ಅವಿನ್ನ ಹಾಲು ಕುಡಿತಾ ಇರೋಂತ ಮರಿಗಳು. ಮಿನಿಮಮ್ ಒಂದು ಮೇಕೆ ಮರಿ 3 ತಿಂಗಳು ಹಾಲು ಕುಡಿಯುತ್ತೆ. ಕಂಪಲ್ಸರಿ 3 ತಿಂಗಳು ಹಾಲು ಕುಡಿಸಿದ್ರೇನೆ ಆ ಮರಿ ಒಂದು ಡೆವಲಪ್ ಆಗೋಕೆ, ಗ್ರೋತ್ ಆಗೋಕೆ ತುಂಬಾ ಚೆನ್ನಾಗಿರುತ್ತೆ. ತಾಯಿ ಹತ್ರ ಹಾಲು ಕುಡಿಲೇಬೇಕದು. ಈಗ ನೀವು ಮರಿ ತಗೊಳ್ಬೇಕಂದ್ರೆ ಮಿನಿಮಮ್ 4 ರಿಂದ 5 ತಿಂಗಳು ಒಳಗಡೆ ಮರಿಗಳು, 15 ರಿಂದ 20 kg ಇರ್ಬೇಕು ಮರಿಗಳು. ಅವು ಚೆನ್ನಾಗಿ ಹಾಲು ಬಿಟ್ಟು ಮೇವ್ ಕಚ್ಚಿರ್ತವೆ. ಸೊ ಅಂತ ಮರಿಗಳು ತಗೊಂಡೋಗಿ ನೀವು ಶೆಡ್ ನಲ್ಲಿ ಸಾಕೋದಾದ್ರೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಗಳು ಬರೋದಿಲ್ಲ. ಅವೆಲ್ಲ ಚೆನ್ನಾಗಿ ಮೇವ್ ತಿನ್ನಕ್ ಸ್ಟಾರ್ಟ್ ಆಗಿರುತ್ತೆ. ಯಾವುದೇ ಒಂದು ಏನಂತಾರೆ, ಏನಾದ್ರೂ ಒಂದು ಕಾಯಿಲೆ ಬಂತು ತಡೆಯೋ ಕೆಪಾಸಿಟಿ ಇರುತ್ತೆ. ಈಗ ನೀವು ಸಡನ್ ಆಗಿ ತಗೊಂಡೋಗಿ 1 ತಿಂಗಳು 2 ತಿಂಗಳು ಮರಿ ತಗೊಂಡೋಗ್ಬಿಟ್ರೆ ಅವಷ್ಟು ಕೆಪಾಸಿಟಿ ಇರೋದಿಲ್ಲ, ಬೇಗ ಇದು ಸರ್ವೈವ್ ಆಗಲ್ಲ, ಸತ್ತೋಗ್ಬಿಡ್ತವೆ ಮರಿಗಳು ತಂದ ತಕ್ಷಣ ಅದರ ಆರೋಗ್ಯದ ಕಾಳಜಿ ಹೆಂಗ್ ನೋಡ್ಕೋಬೇಕು ಸರ್? ಈಗ ಒಂದು ಫಾರ್ಮ್ಗೆ ಮರಿಗಳು, ಈಗ ಎಲ್ಲೋ ಮಾರ್ಕೆಟ್ ಇಂದಾನೋ ಅಥವಾ ಹೊರಗಡೆ ಸ್ಟೇಟ್ ಇಂದಾನೋ ಮರಿಗಳು ತರ್ತೀವಿ ಅನ್ಕೊಳ್ಳಿ, ತಂದ ತಕ್ಷಣ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಡಿವಾರ್ಮಿಂಗ್. ಅಂದ್ರೆ ಈಗ ಮಕ್ಕಳಿಗೆ ಗೊತ್ತಿರುತ್ತೆ, ನಿಮ್ಗೆ ಜೇನುತುಳದ ಔಷಧಿ ಹಾಕ್ತಾರೆ, ಏನೋ ಹೊಟ್ಟೆ ಉಬ್ರಿಸಿದೆ, ಹೊಟ್ಟೆ ಕೆಟ್ಟಿದೆ ಅಂತಾರೆ. ಹಂಗೆ ನಾವು ಮರಿಗಳನ್ನ ಮಕ್ಳ ತರನೇ ಕೇರ್ ಮಾಡ್ಬೇಕು. ಆ ಜೇನುತುಳದ ಔಷಧಿ ಹಾಕಿ ಡಿವಾರ್ಮಿಂಗ್, ಅದು ಫಸ್ಟ್ ಹೊಟ್ಟೆ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಷನ್, ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ವ್ಯಾಕ್ಸಿನೇಷನ್ ಹಾಕ್ಸ್ಲೇಬೇಕು. ಯಾಕಂದ್ರೆ ಈಗ ತುಂಬಾ ಕಾಯಿಲೆಗಳು, ಯಾವುದೇ ಒಂದು ಕುರಿ ಮೇಕೆಗಾರ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಕಾಯಿಲೆಗಳು ಹೆಚ್ಚು ಕಮ್ಮಿ ಬರೋದು. ಮೇಜರ್ PPR, ET, TT, FMD ಈ ತರ ಎಲ್ಲಾನು ಬರುತ್ತೆ ಸರ್. ಸೊ ಅದಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ರೆ ಈ ಒಂದು ಬರೋದು ಅವಾಯ್ಡ್ ಆಗುತ್ತೆ ಕಂಪ್ಲೀಟ್. ನಾವು ತಂದ ತಕ್ಷಣ ಫಸ್ಟ್ ವ್ಯಾಕ್ಸಿನೇಷನ್ ಮಾಡ್ಬೇಕು. ಯಾಕಂದ್ರೆ PPR ಅನ್ನೋದು ತುಂಬಾ ಮೇಜರ್ ಕಾಯಿಲೆ. ಒಂದು ಮರಿಗೆ ಬತ್ತಂದ್ರೆ ಇಡೀ ಫಾರ್ಮ್ಗೆ ಹರಡ್ಬಿಡುತ್ತೆ ಅದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಲ್ಲಿ ಬಗ್ಗೆ ಹೇಳ್ತಾ ಇದ್ರಿ. ಹೌದು ಸರ್, ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಮಾಡಿಸ್ಲೇಬೇಕು. ಈಗ ಇಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಮೇಕೆ ಬಂದು ನಮ್ ಫಾರ್ಮ್ ಶುರುವಾದಾಗ್ಲೇ ತಂದಿದ್ ಮೇಕೆ. ಇದು ಬಂದ ತಕ್ಷಣ ನಾವು ಫಸ್ಟ್ ಮಾಡಿದ್ದೆ ಡಿವಾರ್ಮಿಂಗು ಮತ್ತೆ ವ್ಯಾಕ್ಸಿನೇಷನ್. ಡಿವಾರ್ಮಿಂಗ್ ಆದ್ಮೇಲೆ ಸೊ ಇದು ನೋಡ್ಬಂದ್ ನೀವು ಹೆಂಗಿದೆ ಮರಿ ಕ್ವಾಲಿಟಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಒಂಚೂರು ಏನಾದ್ರೂ ಇದೆಯಾ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಮ್ ಫಾರ್ಮ್ಗೆ ಸುಮಾರು ಮರಿಗಳಿದೆ ಇಲ್ಲೇ ಹುಟ್ಟಿ ಬೆಳೆದಿರುವಂತದ್ದು. ಸೊ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಯಾವುದೇ PPR ಆಗ್ಲಿ, ETT ಆಗ್ಲಿ, ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗೋದಿಲ್ಲ. ಬೇರೆ ಈ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮನ್ನು ಸಂಪರ್ಕಿಸಬಹುದಾ? ಖಂಡಿತ ಸರ್. ಈಗ ಒಬ್ಬ ರೈತರಿಗೆ, ಸಾಕೋರ್ಗಾಗ್ಲಿ, ಮೀಟ್ ಪರ್ಪಸ್ಗಾಗ್ಲಿ, ಯಾವ್ದಕ್ಕೆ ಆಗ್ಲಿ ಹೆಚ್ಚಿನ ಮಾಹಿತಿ ಏನಾದ್ರೂ ಟಿಪ್ಸ್ ಬೇಕು, ಹೆಲ್ತ್ ಟಿಪ್ಸ್ ಅಥವಾ ಹೈಜೀನ್ ಮೇಂಟೆನೆನ್ಸ್, ಅದ್ರ ಫುಡ್ ಬಗ್ಗೆ ಆಗ್ಲಿ, ಡೈಲಿ ರೊಟೀನ್ ಬಗ್ಗೆ ಆಗ್ಲಿ, ಏನೇ ಮಾಹಿತಿ ಬೇಕಂದ್ರೆ ನಮ್ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ನ ಫಾಲೋ ಮಾಡಿ. ಮೇಡಮ್, ಇದ್ರ ಜೊತೆಗೆ ಏನಾದ್ರು ಟಿಪ್ಸ್ ಕೊಡ್ಬೋದಾ ನಮ್ಮ ಹೊಸದಾಗಿ ಮಾಡುವಂತಹ ರೈತರಿಗೆ? ಖಂಡಿತ ಸರ್. ಈಗ ಒಬ್ರು ಫಾರ್ಮ್ಗೆ ಒಬ್ಬ ರೈತ ಫಾರ್ಮ್ಗೆ ಎಂಟರ್ ಆಗ್ತಿದ್ದಂಗೆ ಅವ್ರ ಶೆಡ್ಗೆ ಫಸ್ಟ್ ಕ್ಲೀನಿನೆಸ್ ಇದೆಯಾ ಅಂತ ಮಾಡ್ಬೇಕು, ಕ್ಲೀನ್ ಮೇಂಟೈನ್ ಮಾಡ್ಬೇಕು. ಮತ್ತೆ ಮೇವ್ ಹಾಕಿದ ತಕ್ಷಣ ಮರಿಗಳು ಸಡನ್ ಆಗಿ ಬಂದು ತಿನ್ಬೇಕು ಆ ಮೇವುಗಳನ್ನ. ಅದ್ರಲ್ಲಿ ಯಾವ್ದೋ 1-2 ತಿಂದಿಲ್ಲ, ಸೈಲೆಂಟ್ ಆಗಿ ನಿಂತಿದೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ. ಸೊ ಅದನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಏನ್ ಮೆಡಿಸಿನ್ ಬೇಕು, ಲೈಕ್ ಅದನ್ನ ಕೇರ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು. ಮತ್ತೆ ಮರಿಗಳದ್ದು ಬುಕ್ ರೆಕಾರ್ಡ್ ಮಾಡ್ಬೇಕು, ಲೈಕ್ ಏಜ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಮರಿನ ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ನಮ್ಗೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಮರಿಗಳು ಏನ್ ಕಂಡೀಷನ್ ಇದೆ, ಯಾವ ಏಜ್ ಇದೆಯಲ್ಲ, ಸೊ ಐಡೆಂಟಿಫೈ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ ಸರ್. ಯೂಶಲಿ ಒಬ್ರು ಡಾಕ್ಟರ್ಗಳನ್ನ ಅಂದ್ರೆ ಹತ್ರ ನಾವು ಸಂಪರ್ಕದಲ್ಲಿ ಇರಬೇಕು. ಅಕ್ಕಪಕ್ಕ ಏನೋ ಪಶುವೈದ್ಯ ಡಾಕ್ಟರ್ ಅಂತಾರಲ್ಲ, ಸೊ ಅವ್ರ ಹತ್ರ ಯಾವಾಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಒಳ್ಳೇದು. ಮತ್ತೆ ಅವಾಗ ಈಗ ಮರಿಗೊಂದ್ ಕಾಯಿಲೆ ಬಂದ ತಕ್ಷಣ ಡೈರೆಕ್ಟ್ ಡಾಕ್ಟರ್ನ ಕರ್ಸೋದಲ್ಲ, ಅದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಡಾಕ್ಟರ್ನ ಕರ್ಸಿ ಮರಿಗಳೆಲ್ಲ ಹೆಂಗಿದೆ, ಏನಾರು ಕಾಯಿಲೆ ಇದೆಯಾ, ಪ್ರೆಗ್ನೆನ್ಸಿ ಇದೆಯಾ, ಏನ್ ಕಂಡೀಷನ್ ಇದೆ ಚೆಕ್ ಮಾಡಿಸ್ತಾನೆ ಇರ್ಬೇಕು. ಸೊ ಅದನ್ನ ರೊಟೀನ್ ಮಾಡ್ಕೊಂಡ್ಬಿಡ್ಬೇಕು ನಾವು, ಅಭ್ಯಾಸ ಮಾಡ್ಕೊಂಡ್ರೆ ಸೊ ನಮ್ಗೆ ಒಳ್ಳೇದು, ನಮ್ ಫಾರ್ಮ್ ಮರಿಗಳಿಗೆ ಒಳ್ಳೇದು. ಮೇಡಮ್, ಇಷ್ಟೆಲ್ಲ ಹೇಳಿದ್ರಿ, ಹೇಗಿರ್ಬೇಕು, ಫಾರ್ಮ್ ಹೆಂಗ್ ಮಾಡ್ಬೇಕು, ಏನೆಲ್ಲ ಫುಡ್ ಕೊಡ್ಬೇಕು, ವ್ಯಾಕ್ಸಿನೇಷನ್ ಎಲ್ಲ. ಇದ್ರ ಜೊತೆಗೆ ಆರ್ಥಿಕವಾಗಿ ಹೆಂಗೆ ಸದೃಢ ಆಗ್ತಾರೆ ಒಬ್ಬ ರೈತ ಈ ಬಿಸ್ನೆಸ್ ಮಾಡಿದ್ರೆ? ಹೌದು ಸರ್, ಇಷ್ಟೆಲ್ಲಾ ಹೇಳಿದ್ಮೇಲೆ ಒಬ್ಬ ರೈತಂಗೆ ರಿಟರ್ನ್ಸ್ ಬೇಕೇ ಬೇಕಲ್ವಾ, ಇಷ್ಟೆಲ್ಲಾ ಮಾಡಿದ್ಮೇಲೆ. ಸೊ ಇದರಿಂದ ಒಂದು ಮೇಕೆ ಕುರಿ ಸಾಕೋದ್ರಿಂದ ಸೊ ಟ್ರೇಡಿಂಗ್, ಲೈವ್ ಮರಿಗಳನ್ನ ಸೇಲ್ ಮಾಡಿದ್ರು ಇನ್ಕಮ್ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ಕಿಡ್ಗಳು, ಈಗ ಮರಿ ಹಾಕದ್ಮೇಲೆ 1-3 ತಿಂಗಳು ನಾನು ಆಗ್ಲೇ ಹೇಳ್ದೆ ಮೇವ್ ತಿನ್ನಕ್ ಸ್ಟಾರ್ಟ್ ಮಾಡಿರೋದನ್ನ ಸೇಲ್ ಮಾಡ್ಬೋದು ಅಂತ ಹೇಳಿ. ಸೊ ಕಿಡ್ಗಳಿಂದಾನು ಇನ್ಕಮ್ ಬರುತ್ತೆ. ಆಮೇಲೆ ಮೆನ್ಯೂರು, ಮೇಕೆ ಗೊಬ್ಬರ ಸ್ಟೋರ್ ಆಗುತ್ತಲ್ಲ, ಅದಕ್ಕಂತೂ ತುಂಬಾ ಡಿಮ್ಯಾಂಡ್ ಇದೆ. ಈಗ ನಮ್ ವಿಸ್ತಾರ ಗೋಟನ್ ಶಿಪ್ ಟ್ರೇಡರ್ಸ್ ನಲ್ಲೇ ಮೂಟೆ 250 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ. ರೈತರಿಗೆ ಗೊಬ್ಬರ ಬೇಕೇ ಬೇಕು. ಸೊ ಅದರಿಂದನೂ ಇನ್ಕಮ್ ಬರುತ್ತೆ. ಆಮೇಲೆ ಮಿಲ್ಕ್ ಮೇನ್, ಈಗ ಮಾರ್ಕೆಟ್ ಅಲ್ಲಿ ಮೇಕೆ ಹಾಲು 250 ರಿಂದ 400 ರೂಪಾಯಿವರೆಗೂ ಇದೆ. ಇದು ತುಂಬಾನೇ ಒಳ್ಳೇದು. ಮೇಕೆ ಹಾಲು ಇಟ್ಸ್ ಈಕ್ವಲ್ಸ್ ಟು ಮದರ್ಸ್ ಮಿಲ್ಕ್ ಅಂತ ಹೇಳ್ತಾರೆ, ಒಂದು ತಾಯಿ ಹಾಲಿಗೆ ಸಮ ಅಂತ ಹೇಳ್ತಾರೆ ಮೇಕೆ ಹಾಲು. ಸೊ ಎಲ್ಲಾರು ಸರ್ವ ರೋಗಗಳಿಗೂ ಮದ್ದು ಮೇಕೆ ಹಾಲು. ಇದರಿಂದ ಅಂತೂ ತುಂಬಾನೇ ಪ್ರಾಫಿಟ್ ಇದೆ.
ಹೌದು ಸರ್. ಇದ್ರ ಜೊತೆಗೆ ಮೇಜರ್ ಮೀಟ್, ಮಾಂಸ. ಈಗ ಮೇಕೆ ಮಾಂಸ, ಕುರಿ ಮಾಂಸ ಯಾರು ತಿನ್ನಲ್ಲ ಹೇಳಿ, ತುಂಬಾನೇ ಡಿಮ್ಯಾಂಡ್ ಇದೆ. ಸೊ ಈಗ ಲೈವ್ ಟ್ರೇಡಿಂಗು ಸೇಲ್ ಮಾಡ್ಕೋಬಹುದು, ನಾವೇ ಮರಿನ ಕಟ್ ಮಾಡಿ ಕೂಡ ಮಾಂಸನ ಸೇಲ್ ಮಾಡಬಹುದು. ಇದು ಈ ಇಂಡಿಯಾದಲ್ಲಿ ತುಂಬಾನೇ ಇದೆ ಇದು. ಮತ್ತೆ ಇದು ನಾನ್ ಸ್ಟಾಪ್, ಇದು ಸ್ಟಾಪ್ ಆಗದೆ ಇರುವಂತ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಫೈನಾನ್ಷಿಯಲಿ ಗ್ರೋತ್ ಆಗಕ್ಕೆ ಈ ಮೀಟ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಗೆ ಸರ್. ಅದು ಕಡಿಮೆನೇ ಆಗಿಲ್ಲ ಅನ್ಸುತ್ತೆ. ಅದು ಕಡಿಮೆನೇ ಆಗಿಲ್ಲ. ಈಗ ಮೀಟ್ ರೇಟ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ ಬಿಡಿ, ಮೀಟ್ ರೇಟ್ ಜಾಸ್ತಿನೇ ಆಗ್ತಾನೆ ಹೋರುತ್ತೆ. ಮತ್ತೆ ತಿನ್ನೋರು ಹಂಗೆ ಇದೀವಿ ನಮ್ಮ ಇಂಡಿಯಾದಲ್ಲಿ. ಅದೇ ಎಲ್ಲದಕ್ಕೂ ಕೂಡ ಆರ್ಥಿಕವಾಗಿ. ಹೌದು ಸರ್, ಮೇಕೆ ಕುರಿ ಸಾಕೋದ್ರಿಂದ ಫೈನಾನ್ಷಿಯಲಿ ನಾವು ಗ್ರೋತ್ ಆಗೇ ಆಗ್ತೀವಿ. ಹೆಸರು ಶಿಲ್ಪಾ ಅಂತ ಹೇಳಿ, ನಮ್ದು ವಿಸ್ತಾರ ಗೋಟ್ ಅಂಡ್ ಶಿಪ್ ಟ್ರೇಡರ್ಸ್, ಮೊದಲೇ ಹೇಳಿದೆ ವಿಸ್ತಾರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮ್ದು. ಅದ್ರಲ್ಲಿ ಈಗ ನಾವು ಬ್ಯಾಂಗ್ಳೂರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ತಾವರೆಕೆರೆ, ಮಾಗಡಿ ರೋಡ್ ತಾವರೆಕೆರೆ ವರ್ತೂರ್ನಲ್ಲಿ ನಮ್ ಫಾರ್ಮ್ ಇರೋದು. ಸೊ ಏನೇ ನಿಮ್ಗೆ ಸಾಕೋದಕ್ಕಾಗ್ಲಿ, ಇಲ್ಲ ಮೀಟ್ ಪರ್ಪಸ್ಗಾಗ್ಲಿ, ಒಂದು ಹೆಲ್ತ್ ಟಿಪ್ಸ್ ಬೇಕು ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಬೇಕು, ಮಾಹಿತಿ ಬೇಕು ಅಂದ್ರೆ ನಮ್ ವಿಸ್ತಾರ ಗೋಟ್ ಅಂಡ್ ಶಿಪ್ ಟ್ರೇಡರ್ಸ್ ನ ಸಂಪರ್ಕಿಸಬಹುದು. ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, 6364749404 ಅಂತ ಹೇಳಿ. ಈ ನಂಬರ್ಗೆ ಜಸ್ಟ್ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಜೊತೆಗೆ ವಿಡಿಯೋ ಲಿಂಕ್ ಬರುತ್ತೆ. ಸರ್ ನಮ್ಮ ಹತ್ರ ಇಲ್ಲಿ ನಾವು ಟ್ರೇಡಿಂಗ್ ಮೇನ್ ಬ್ಯಾಂಗ್ಳೂರಲ್ಲಿ ಇರೋದು. ನಮ್ದು ಮಿಲ್ಕ್ ಫಾರ್ಮ್ ಬಂದು ಮಳವಳ್ಳಿನಲ್ಲಿ ಇದೆ. ಇಲ್ಲಿರೋದು ಬ್ಯಾಂಗ್ಳೂರ್ ಸೆಂಟ್ರಲ್ಲಿ ಟ್ರೇಡಿಂಗ್ ಲೈವ್ ಮರಿಗಳನ್ನ ಸೇಲ್ ಮಾಡ್ತೀವಿ. ಮತ್ತೆ ಮಟನ್ ಶಾಪ್ಸ್ ಇದೆ ನಮ್ದು, ಮೀಟ್ ಬಡಿ ಅಂತ ಹೇಳಿ ಕೆಂಗೇರಿ ಹೊಯ್ಸಳ ಸರ್ಕಲ್ ಅಲ್ಲಿ ಒಂದಿದೆ, ಮಾಗಡಿ ರೋಡ್ ಸೀಗೇಳ್ಳಿ ಗೇಟ್ ಅಲ್ಲಿ ಒಂದಿದೆ ಸರ್. ಇಲ್ಲಿ ನಾವು ಮರಿಗಳನ್ನ ಸೇಲ್ ಮಾಡ್ತೀವಿ, ಲೈವ್ ಮರಿಗಳನ್ನ, ಅಂದ್ರೆ 20 kg ಇಂದ 40 kg ವರೆಗೂ ಇರ್ತವೆ. ಸೊ ಡೈರೆಕ್ಟ್ ಲೈವ್ ಮರಿಗಳನ್ನ ಸೇಲ್ ಮಾಡ್ತೀವಿ.